Malaysia. ವೆಲ್ಕಮ್ ಟು ಆಲ್. Welcome to all. ಸರ್ ಸರ್ ಇದು ನನ್ನ ಲೈನ್ಸ್. ನಿಮ್ಮ ಲೈನ್ಸೇ ಮೇಡಮ್. ನನಗೂ ಅದೇ ಲೈನ್ಸ್ ಕೊಟ್ಟಿದ್ದಾರೆ ಮೇಡಮ್. ನನಗೂ ಟಿಕೆಟ್ ಹಾಕಿದ್ದಾರೆ ಮೇಡಮ್ ಪ್ಲೇನಲ್ಲಿ. ಅದಕ್ಕೆ ಸೇಮ್ ಹೇಳ್ತೀನಿ ಬಿಡಿ ಮೇಡಮ್, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲ ಸರ್, Yes, sir. ನಾನು ವೆಲ್ಕಮ್ ಮಾಡಿ ಆಯ್ತಲ್ಲ. ನಾನು ಏನು ಮಾಡಲಿ, ಮಲೇಷ್ಯಾ ಲ್ಯಾಂಗ್ವೇಜಲ್ಲೆಲ್ಲ ಎಕ್ಸಾಕ್ಟ್ಲಿ. ಸಲಾಮತ್ ಥಾಂಗ್. ಸಲಾಮತ್ ತಾಂಗ್. ಈ ಸೈಮ್ ಅವಾರ್ಡ್ ಮೊದಲನೇ ವರ್ಷ ದುಬೈಲಿ ನಡೀತು, 2ನೇ ವರ್ಷ ಶಾರ್ಜಲ್ಲಿ ನಡೀತು, 3ನೇ ವರ್ಷ ಮಲೇಷ್ಯಾದ ನಗರ ಸ್ಟೇಡಿಯಂದಲ್ಲಿ ನಡೀತಾ ಇದೆ. ಇಲ್ಲಿ ಎಲ್ಲ ತಾರೆಗಳಿಂದ, ಅಭಿಮಾನಿಗಳಿಂದ, ಮನುಷ್ಯರಿಂದ ಜನರಿಂದ ತುಂಬೋಗಿದೆ. ಎಷ್ಟು ಮಿಂಚ್ತಾ ಇದಾರಲ್ಲ. ಎಲ್ಲರೂ ಮಿಂಚ್ತಾ ಇದ್ದಾರೆ. ನಂತರ ಹೌದು ಸರ್, ಜಾಸ್ತಿನೇ ಮಿಂಚ್ತಾ ಇದ್ದಾರೆ. ನೀವು ಮಿಂಚ್ತಾ ಇದ್ದೀರಾ? ನಾನು ಆಲ್ವೇಸ್ ಮಿಂಚಿಂಗ್. ಎಸ್, ಕಂಟಿನ್ಯೂ. ಇದು ಮೈಕ್ರೋಮ್ಯಾಕ್ಸ್ ಸೌತ್ ಇಂಡಿಯನ್ ಇಂಟರ್ನ್ಯಾಷನಲ್ ಮೂವಿ ಅವಾರ್ಡ್ಸ್ ಪವರ್ಡ್ ಬೈ asme.com and Havells. ದಕ್ಷಿಣ ಭಾರತದ 4 ಭಾಷೆಗಳ ಅಂದರೆ ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಎಲ್ಲ ತಾರೆಗಳು ಒಂದೇ ಸ್ಟೇಜ್ ಮೇಲೆ ಕುಣಿದು ಡ್ಯಾನ್ಸ್ ಮಾಡಿ ಹಾಡಿ ಸೆಂಟಿಮೆಂಟ್ ಆಗಿ ಮಾತಾಡಿ ಅವಾರ್ಡ್ ಕೂಡ ತಗೊಳ್ತಾ ಇದ್ದಾರೆ. ಸಾಧು ಸರ್, ಎಸ್, ಇಷ್ಟೊಂದು ಸ್ಟಾರ್ಸ್ ಎಲ್ಲ ಈ ಮೈಕ್ರೋಮ್ಯಾಕ್ಸ್ ಸೈಮ್ ಅವಾರ್ಡ್ಸ್ ಗೆ ಮಲೇಷ್ಯಾ ಬಂದಿದ್ ನೋಡಿ ನಂಗೆ ಶಾಕ್ ಹೊಡೆದೋಯ್ತು. ಶಾಕ್ ಹೊಡಿತಾ? ಹಾ. ಎಲ್ಲಿ ಹೊಡಿತು? ಯಾಕೆ ಹೊಡಿತು? ಇಲ್ಲ, ಇಲ್ಲಿ ಬಂದಿರೋ ಯಾವ ಸುಂದರವಾದ ಹೀರೋ ನಿನ್ಗೆ ಶಾಕ್ ಹೊಡಿಸಿದ್ರು ನನ್ನ ಬಿಟ್ಟು? ಸಮಾಧಾನ. ಹಾ. ನಾನ್ ಹೇಳಿದ್ದು ಆ ಕರೆಂಟ್ ಅಲ್ಲ. ಹಾ. ನಾನ್ ಹೇಳಿದ್ದು ಈ ಸ್ಟಾರ್ಸ್ ಎಲ್ಲ ಇಲ್ಲಿ ಬಂದ್ಬಿಟ್ಟು ಬರೀ ಕರ್ನಾಟಕದಲ್ಲ, ಪೂರ್ತಿ ಸೌತ್ ಅಲ್ಲಿ ಪವರ್ ಕಟ್ ಅಂತೆ. ಸೌತ್ ಅಲ್ಲಿ ಬೇಕಾದ್ರೆ ಪವರ್ ಕಟ್ ಆಗಿರ್ಬೋದು, ಕರ್ನಾಟಕದಲ್ಲಿ ಪವರ್ ಕಟ್ ಆಗಕ್ಕೆ ಸಾಧ್ಯನೇ ಇಲ್ಲ. ಪವರ್ ಯಾವತ್ತೂ ಅಲ್ಲಿ ಇದ್ದೇ ಇರುತ್ತೆ. ನಾನು ಅದೇ ಪವರ್ ಬಗ್ಗೆ ಮಾತಾಡಿದೆ. ಆ ಪವರ್ ಬಗ್ಗೆನೇ ನೀವು ಮಾತಾಡ್ತೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತೆ ಮೇಡಮ್. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಬಂದಿದ್ದಾರೆ, ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಬಂದಿದ್ದಾರೆ, ಅವ್ರ ಮಿಸಸ್ ಗೀತಾ ಮೇಡಮು ಬಂದಿದ್ದಾರೆ, ನಮ್ಮ ದೂತ್ ಬಡ ದಿಗಂತ್ ಬಂದಿದ್ದಾರೆ, ಅವ್ರ ಜೊತೆಲಿ ಸುಂದರಾಂಗಿ ಆಂದ್ರಿತಾ ರೈ ಬಂದಿದ್ದಾರೆ, ಪ್ರಣೀತಾ ಬಂದಿದ್ದಾರೆ, ನಮ್ಮ ಕೃತಿ ಕರ್ಬಂದ ಬಂದಿದ್ದಾರೆ, ಅಮೂಲ್ಯ ಅವ್ರು ಬಂದಿದ್ದಾರೆ, ಮ್ಯೂಸಿಕ್ ಡೈರೆಕ್ಟರ್ ಆದ ನಮ್ಮ ಹರಿಕೃಷ್ಣ ಬಂದಿದ್ದಾರೆ, ಅರ್ಜುನ್ ಜನ್ಯ ಬಂದಿದ್ದಾರೆ, ಸಾಧು ಕೋಕಿಲ ಅವರು ಬಂದಿದ್ದಾರೆ, ಜೊತೆಗೆ ಯಜ್ಞ ಶೆಟ್ಟಿನೂ ಬಂದಿದ್ದಾರೆ, ಯಜ್ಞ ಶೆಟ್ಟಿನೂ ಬಂದಿದ್ದಾರೆ, ಪಕ್ಕದಲ್ಲೇ ನಿಂತಿದ್ದಾರೆ. ಜೊತೆಗೆ ನಮಗೆ ಅನ್ನ ಕೊಟ್ಟು ಸಾಕೋ ನಮ್ಮ ನಿರ್ಮಾಪಕರು ಕೂಡ ಬಂದಿದ್ದಾರೆ, ಟೆಕ್ನಿಷಿಯನ್ಸ್ ಬಂದಿದ್ದಾರೆ. ಸೌತ್ ಇಂಡಿಯಾ ಇಂದ ಬಂದು ಆಲ್ ಇಂಡಿಯಾ ಫೇಮಸ್ ಆಗಿರೋ ನಮ್ ಖುಷ್ಬು, ಇಡ್ಲಿ, ತ್ರಿಷಾ, ನಶಾ, ಶ್ರೇಯಾ, ಪಾಯ. ಸಾ. ನೀನ್ ಲಿಸ್ಟ್ ಹೇಳ್ತಾ ಹೋದ್ರೆ ಬೆಳಿಗ್ಗೆ ತನಕ ತಾರೆಗಳು ಬರ್ತಾನೆ ಇರ್ತಾರಮ್ಮ. ಜನ ಆಲ್ರೆಡಿ ಟಿವಿ ಮುಂದೆ ಕೂತ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ಬರೋದ್ನ ಅವರೇ ನೋಡ್ಕೊಳ್ಳಿ ಬಿಡಿ. ಕರೆಕ್ಟ್ ಸರ್. Yes. ನಾವು ಹೇಳೋದ್ಕಿಂತ ಅವ್ರು ನೋಡಿದ್ರೇನೆ ಮಜಾ, ತಿಂದ್ರನೇ ಮಜಾ. ಸರ್, ಖುಷಿ ಇಡ್ಲಿನ ಹೇಳಕ್ ಬಂತೆ. ನನ್ಗೆ ಕ್ಯಾಮ್ರಾಮನ್ ಆಗ್ಬೇಕು ಅಂತ ತುಂಬಾ ಆಸೆ ಇತ್ತು. ಕ್ಯಾಮ್ರಾ ಮ್ಯಾನ್ ಆಗ್ಬೇಕಮ್ಮ, ಕ್ಯಾಮ್ರಾ ವುಮನ್ ಆಗು. ಎಕ್ಸಾಕ್ಟ್ಲಿ, ಕ್ಯಾಮ್ರಾ ವುಮೆನ್ ಆಗ್ಬೇಕು ಅಂತ ತುಂಬಾ ಆಸೆ ಇತ್ತು. ಅಮ್ಮ ತಾಯಿ, ಕ್ಯಾಮ್ರಾ ಮ್ಯಾನ್ ಆಗೋದು ಎಷ್ಟು ಕಷ್ಟ ಇದೆ ಗೊತ್ತಾ? ಫಸ್ಟ್ ಲೈಟ್ ಹೊತ್ಕೊಂಡು ಹೋಗ್ಬೇಕು, ಆಮೇಲೆ ಭಾರವಾಗಿರೋ ಕ್ಯಾಮ್ರಾನ ಹೊತ್ಕೊಂಡು ಹೋಗ್ಬೇಕು, ಆಮೇಲೆ ಆ ವ್ಯೂ ಫೈಂಡರ್ ಒಳಗೆ ನಿನ್ನ ನೋಡೋಕೆ ಬಿಡೋದು. ಆದ್ರೆ ನಾನು ಎಷ್ಟು ವೆಯ್ಟ್ ಬೇಕಾದ್ರೆ ಹೊರ್ತೀನಿ. ಹೌದಾ? ಎಷ್ಟು ವೆಯ್ಟ್ ಬೇಕಾದ್ರೆ ಬರ್ತೀರಾ? ಇದೇನು ಉಲ್ಟಾ ಹೇಳ್ತಾ ಇದ್ದಾಳೆ ಇವರು. ಆಕ್ಚುಲಿ ಹೀರೋ ತಾನೇ ಹೀರೋಯಿನ್ ಹೊತ್ಕೊಂಡು ಹೋಗ್ಬೇಕು. ಹೀರೋ ವೆಯ್ಟ್ನ ಹೆಂಗಪ್ಪ ಹೊತ್ಕೊಂಡು ಹೋಗೋದು? ನೀವು ಜನರಿಗೆ ಪದೇ ಪದೇ ದಾರಿ ತಪ್ಪಿಸ್ತಾ ಇದ್ದೀರಾ. ಸಾರಿ ಅಲ್ಲಮ್ಮ, ನಾನು ಹೇಳಕ್ ಬಂದಿದ್ದೇನೆಂದ್ರೆ, ಒಂದು ಸಿನಿಮಾಟೋಗ್ರಾಫರ್ ಆಗ್ಬೇಕು ಅಂದ್ರೆ ಎಷ್ಟು ಜವಾಬ್ದಾರಿ ಇರುತ್ತೆ ಗೊತ್ತಾ? ಒಂದು ಸಿನಿಮಾನ ಅವ್ರ ಕೈಲಿ ಕೊಟ್ಟಾಗ ಅದನ್ನ ಎಷ್ಟು ಸುಂದರವಾಗಿ ತೋರಿಸ್ತಾನೋ, ನಿಮ್ಮಂಥ ಹೀರೋಯಿನ್ಸ್ನ ಎಷ್ಟು ಸುಂದರವಾಗಿ ತೋರಿಸ್ತಾನೋ, ಆವಾಗಲೇ ಜನ ಅದನ್ನು ಕೂತ್ಕೊಂಡು ಗ್ಲಾಮರಸ್ ಆಗಿ ನೋಡ್ತಾರೆ. ಅಷ್ಟು ಜವಾಬ್ದಾರಿ ಆ ಕೆಲಸ ಗೊತ್ತಾ? ಖಂಡಿತವಾಗ್ಲು. ಅಷ್ಟು ಭಾರನ ಹೊತ್ಕೊಂಡು ಸಿನಿಮಾನ ನೋಡೋ ತರ ಮಾಡೋ ನಮ್ಮ ಛಾಯಾಗ್ರಾಹಕರಿಗೆ ನಮ್ಮ ಮುಂದಿನ ಅವಾರ್ಡ್ ಬೆಸ್ಟ್ ಸಿನಿಮಾಟೋಗ್ರಾಫರ್ ಅವಾರ್ಡ್ನ ಕೊಡಕ್ಕೆ ಬರ್ತಾ ಇದ್ದಾರೆ ಪುನೀತ್ ರಾಜ್ಕುಮಾರ್ ಹಾಗೂ ಪರೋಲ್ ಯಾದವ್. And the award goes to my favorite and a very dear friend. You there, right there, Vaidi. Come up.
ಮೈದಿ ಅವರೇ, ಫಸ್ಟ್ ಟೈಮ್ ನಿಮಗೆ ಈ ಸೈಮ್ ಅವಾರ್ಡ್ ಬಂದಿದೆ ಅಂತ ನನಗನ್ನಿಸ್ತಾ ಇದೆ. ನಿಮ್ಗೆ ಏನು ಅನ್ನಿಸ್ತಾ ಇದೆ? ನನಗೆ ತುಂಬ ಖುಷಿಯಾಗಿದೆ ಈ ಅವಾರ್ಡ್ ಬಂದಿದ್ದಿಲ್ಲ. ಐ ಶುಡ್ ಥ್ಯಾಂಕ್ ಟು ಎವ್ರಿ ಒನ್ ಆಫ್ ಗೂಗ್ಲಿ ಟೀಮ್, ಎಸ್ಪೆಷಲಿ ಪ್ರೊಡ್ಯೂಸರ್ ಜಯನ, ಡೈರೆಕ್ಟರ್ ಪವನ್ ಆ್ಯಂಡ್ ಹೀರೋ ಯಶ್. And I dedicate this award to my family members. ಕರೆದರು ಕೇಳದೆ ಸುಂದರನೇ, ನನ್ನಲ್ಲಿ ಏಕೆ ಈ ಮೌನ? ಮೌನವಾಗಿದ್ದು ಬಿಡಮ್ಮ, ದಯವಿಟ್ಟು ಡ್ಯಾನ್ಸು ಮಾಡಕೋಬೇಡ, ಹಾಡು ಹೇಳ್ಕೋಬೇಡ. ಉಡುಪಿ ಜಯರಾಮ್ ಸರ್, ನಿಮ್ಮ ಡ್ಯಾನ್ಸ್ನ ಎಷ್ಟು ಗಬ್ಬೆಬ್ಬಿಸ್ತಾರೆ ನೋಡಿ ಸರ್, ನೋಡಿ ಸರ್. ಹಾ. ಅವ್ರನ್ನ ನೆನ್ಸ್ಕೊಳಕ್ಕೆ ನಾನು ಈ ಡಾನ್ಸ್ ಮಾಡಿದೆ. ಹೌದಾ? ಯಾಕೆ? ಯಾಕಂದ್ರೆ now it's time for Micromax Saima Best Dance Choreographer Award. ಹಂಗ ಮುಂಚೆನೆ ಹೇಳ್ಬಿಡ್ತೇನೆ. ಈ ಅವಾರ್ಡ್ ನ ಕೊಡೋದಕ್ಕೆ ನಮ್ ಜೊತೆ ಇದ್ದಾರೆ ನೃತ್ಯ ಸಾರ್ವಭೌಮ ಶಿವರಾಜ್ ಕುಮಾರ್ ಹಾಗೆ ಪೂರ್ಣಿಮಾ ಭಾಗ್ಯರಾಜ್. Dance choreographer Kannada goes to Imran Sardaria for Yake Nin Magalu. ಎಲ್ರಿಗೂ ನಮಸ್ಕಾರ. ಐ ವುಡ್ ಲೈಕ್ ಟು ಥ್ಯಾಂಕ್ ಮೈ ಟೀಮ್ ಆಫ್ ವಿಕ್ಟ್ರಿ. ಇಟ್ ಈಸ್ ಆ್ಯಕ್ಚುಲಿ ಅ ವಿಕ್ಟ್ರಿ. ನಂದಾ ಸರ್, ರಾಗಿನಿ ಆ್ಯಂಡ್ ಶರಣ್ ಸರ್ ಸ್ಪೆಷಲಿ ಥ್ಯಾಂಕ್ ಯು ವೆರಿ ಮಚ್. ಆಮೇಲೆ ತುಂಬ ಖುಷಿ ಆಗ್ತಾ ಇದೆ ಮೇಡಮಿಂದ ಮತ್ತು ಶಿವರಾಜ್ ಕುಮಾರ್ ಸರಿಂದ ಸಿಕ್ಕಿದ್ದು ಅವಾರ್ಡು. ಥ್ಯಾಂಕ್ ಯು ವೆರಿ ಮಚ್. ಯಜ್ಞ, ಹಾ? ಏನಿದು? ಕೈ ಏನಿದು? ಅಬ್ಬಬ್ಬ, ಮಸಲ್. ಮಸಲ್ ಇಲ್ಲ, ಇದೇನಿದು? ಇದು ತೋಳು. ಇದೇನಿದು? ಅಬ್ಬಾ, ಮಸಲ್. ಮಸಲ್ ಅಲ್ಲ, ಇದೇನು ಗೊತ್ತಾ? ತೋಳಲ್ಲ ಇದು, ತೊಲೆ. ತೊಲೆ ನೋಡಿ ಹೆಂಗ್ ಗಟ್ಟಿಗಿದೆ, ಹೊಡೆದಂದ್ರೆ ಹೆಂಗಿರುತ್ತೆ ಗೊತ್ತಾ? ಸರ್, ನೀವು ಹಾಸ್ಯ ನಟ, ಮ್ಯೂಸಿಕ್ ಡೈರೆಕ್ಟರ್, ನಿರ್ದೇಶಕ ಅಂತ ಗೊತ್ತು, ಇದೆಲ್ಲ ಯಾಕೆ? ಅಬ್ಬಾ, ದಿಸ್ ಇಸ್ ಫೈಟಿಂಗ್ ಮಾರ್ಷಲ್ ಆರ್ಟ್ಸ್. ನಿಮಗೆ ಮಾರ್ಷಲ್ ಆರ್ಟ್ಸ್ ಬರುತ್ತಾ? ನಮ್ಮ ಅಪ್ರಾಣೆ ಗೊತ್ತಿಲ್ಲ. ಮತ್ತೆ ಇಷ್ಟೊಂದು ಬಿಲ್ಡಪ್ ಯಾಕೆ? ಈ ಕ್ಯಾಟಗರಿಯಲ್ಲಿ ಎಂತೆಂಥವ್ರು ಇದ್ದಾರೆ ಗೊತ್ತಾ? ಎಂತ ತರ ಇರಲಿ ಮೇಡಮ್, ನಾವು ಎಂತೆಂಥ ಸಿಂಹಗಳ ಜೊತೆ, ಆನೆಗಳ ಜೊತೆ, ಹುಲಿಗಳ ಜೊತೆ, ನರಿಗಳ ಜೊತೆ ಫೈಟ್ ಮಾಡಿದೀವಿ ಗೊತ್ತಾ? ಇರ್ಲಿ ಬಿಡಿ, ಅದೆಲ್ಲ ಇರಲಿ. ಈಗ ಬೆಸ್ಟ್ ಫೈಟ್ ಮಾಸ್ಟರ್ ಯಾರು ಅಂತ ನೋಡ. Best fight choreographer Kannada goes to Ravi Verma for the film Googly. ಎಲ್ರಿಗೂ ನಮಸ್ಕಾರ. ಬಟ್ ಈ ಅವಾರ್ಡ್ ಬಂದಿರೋದಕ್ಕೆ ಪವನ್ ಮತ್ತು ಜಯಣ್ಣ ಅವರು ಹಾಗೂ ನನ್ನ ಕುಟುಂಬದವ್ರಿಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇನ್ನೊಂದು ಎಕ್ಸ್ಪೆಷಲಿ ಏನಕ್ಕೆ ಥ್ಯಾಂಕ್ಸ್ ಅಂದರೆ ನಾನು ಶಿವಣ್ಣನ ಕಲಿಸ್ಕೊಳ್ಳೋದಕ್ಕೆ ಇನ್ನೂ ಖುಷಿ ಪಡ್ತೀನಿ. ಥ್ಯಾಂಕ್ ಯು ಶಿವಣ್ಣ. ಯಜ್ಞ, ನಿಮಗೊಂದು ಪ್ರಶ್ನೆ ಹೇಳಿ. ಮಕ್ಕಳಿಗೂ ಕೋತಿಗೂ ಏನ್ ಡಿಫ್ರೆನ್ಸ್? ಕೋತಿಗೆ ಬಾಲ ಇರುತ್ತೆ, ಮಕ್ಳಿಗೆ ಬಾಲ ಇರಲ್ಲ. ಕೋತಿಗೆ ಬಾಲ ಇರುತ್ತೆ, ಮಕ್ಕಳಿಗೆ ಬಾಲ ಇರಲ್ಲ ಹೌದು. ಅಲ್ವಾ? ಮತ್ತೆ ಯಾಕೆ ಬಾಲಕ ಬಾಲಕಿ ಅಂತಾರೆ ಅಲ್ವಾ? ಹೌದು. ಯಾಕೆ? ಬೇರೆ ಏನಿಲ್ಲ, ಮಕ್ಕಳು ಚೇಷ್ಟೆ ಮಾಡ್ತಾವಲ್ಲ, ಅವಾಗ ನಾವೇನು ಹೇಳ್ತೀವಿ? ಕೋತಿ ಚೇಷ್ಟೆ ಅಂತೀವಿ. ಮಕ್ಕಳಲ್ಲಿ ಆ ಒಂಚೂರು ಬುದ್ಧಿ ಇರುತ್ತೆ ಅಂತ. ಯಾಕೆಂದರೆ ಬುದ್ಧಿ ಅಷ್ಟೇ ಇರುತ್ತೆ ಮಕ್ಕಳಿಗೆ. ಆದರೂ ಕೆಲವು ಮಕ್ಕಳು ಸೀರಿಯಸ್ ಅಧ್ಯಯನ ಮಾಡಿ, ಸೀರಿಯಸ್ ಆಗಿ ಆ್ಯಕ್ಟ್ ಮಾಡಿ ಅವಾರ್ಡ್ ಕೂಡ ತಗೋಬೇಕು ಅಂತ ಇವತ್ತು ಬಂದ್ಬಿಟ್ಟಿದ್ದಾರೆ. ಮೈಕ್ರೋಮ್ಯಾಕ್ಸ್ ಸೈಮಾ ಬೆಸ್ಟ್ ಚೈಲ್ಡ್ ಆಕ್ಟರ್. ಇದರಲ್ಲಿ 3 ಜನ ಮಕ್ಕಳು ಸ್ಪರ್ಧಿಗಳಾಗಿದ್ದಾರೆ. ಕೊಡಕ್ಕೆ ಬರ್ತಾ ಇದ್ದಾರೆ ಪುನೀತ್ ರಾಜ್ಕುಮಾರ್ ಹಾಗೂ ಪರೋಲ್ ಯಾದವ್. The best child artist Kannada goes to Baby Ahana for film Lakshmi. Good evening, all of you. Actually, I want thank for my mother and father. They were ones to help me, so I called them on the stage. Chola MS
Oscar in supporting role. ಚಾಯ್ಸ್ ಇದ್ರೆ ಹುಲಿ, ಇಲ್ಲಾಂದ್ರೆ ಇಲಿ. ಈ ಅವಾರ್ಡ್ನ ಕೊಡೋದಕ್ಕೆ ಬರ್ತಾ ಇದ್ದಾರೆ ಇಶಾ ತಲ್ವಾರ್ ಹಾಗೂ ದೇವಿಶ್ರೀ ಪ್ರಸಾದ್. Award goes to Chola MS Best Actor in a Supporting Role for Kannada. Goes to any guesses, guys? Okay, it's Mr. Avinash Divakar for the film Maduve Mane, if the pronunciation is right. ಗುಡ್ ಈವ್ನಿಂಗ್ ಮಲೇಷ್ಯಾ. ಭಾಳ ಖುಷಿ ಆಗ್ತಾಯಿದೆ. ಬೆಸ್ಟ್ ಸಪೋರ್ಟಿಂಗ್ ಆ್ಯಕ್ಟರ್. ನಮ್ಮ ಅಜ್ಜಿ ಹೇಳ್ತಾಯಿದ್ರು ಫಿಲ್ಮ್ ಇಂಡಸ್ಟ್ರಿಗೆ ನೀನು ಬರಬೇಕು ಅಂತ. ಬಟ್ ಯಾವತ್ತೂ ಫಿಲ್ಮ್ ಇಂಡಸ್ಟ್ರಿಗೆ ನಾನು ಬರ್ತೀನಿ ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಬಟ್ ಬಂದಾದಮೇಲೆ ನನ್ನ ಫಿಲ್ಮ್ ಇಂಡಸ್ಟ್ರಿ ಫಿಟರ್ನಿಟಿ, ಕನ್ನಡ ಇಂಡಸ್ಟ್ರಿ ಒಂದು ಅದ್ಭುತವಾದಂಥ ಸಪೋರ್ಟ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನ ಇಡೀ ಫ್ಯಾಮಿಲಿ, I would like to dedicate this especially to my grandfather, Narsimraju. Thank you so much. Micromax Saima, Best Actress in Supporting Role. ಈ ಅವಾರ್ಡ್ನ ಕೊಡೋದಕ್ಕೆ ಬರ್ತಾ ಇದ್ದಾರೆ ಲಕ್ಷ್ಮೀ ರಾಯ್ ಹಾಗೂ ಜೀತು ಜೋಸೆಫ್. Best Actress in Supporting Role, Kannada. Parul Yadav for the film Touching. Ellargu Namaskar. It's a special honor to receive this award in front of the first family of Kannada film industry, the Rajkumar family. So it makes really special. Last year I picked up Saima Best Debutante. This year I'm picking Best Supporting. I hope it is Best Actress next year. Human wants and desire never end. I would like to thank the entire cast and crew of Bachchan, especially my producer Uday Mehta, my director Shashank, my lovely co-star Sudeep, my friend Yogesh. I would like to thank Saima and congratulate them for hosting such a beautiful show. It is not easy to manage so many stars under one roof, and that also when it's not your homeland. So kudos to the entire Saima team. And finally to all my audience, all my Kannadiga audience, thank you for taking out time and voting for me. This is for you and because of you. Thank you. ಯಾರಿಗೆ ಆಗ್ಬಿಟ್ಟೈತೆ ಹುಡುಗಿ ಪರೋಲ್ ಯಾದವ್ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ. ತುಂಬ ಖುಷಿಯಾಗಿ ಬಂದಿದ್ದಾರೆ. ಯಾಕೆ ಹೇಳಿ ಬೆಸ್ಟ್ ಸಪೋರ್ಟಿಂಗ್ ಆ್ಯಕ್ಟ್ರೆಸ್ ಬಚ್ಚನ್ ಸಿನಿಮಾಗೆ ಅವ್ರಿಗೆ ಸಿಕ್ಕಿದೆ ಅವಾರ್ಡು. ಸೊ ಅವ್ರ ಹತ್ರನೇ ಕೇಳೋಣ ಯಾವ ಥರ ಅವ್ರು ಫೀಲ್ ಮಾಡ್ತಾ ಇದ್ದಾರೆ ಇವಾಗ ಅಂತ ಹೇಳಿ. ಆಬ್ವಿಯಸ್ಲಿ ಖುಷಿಯಾಗಿರ್ತಾರೆ. Can I be honest? More than I'm happy, I'm very emotional now. Yeah, I am very emotional. Oh God. Oh God. I just want to thank all my audience. Oh God, I don't want to talk now. Come here, no problem. I just want to thank all my audience. I don't call them my fan who took out time and voted for me. I just don't want to talk that. I can't do it. For your audience, you can speak something. Yeah, I know. As I said to all my audience, this is because of you and for you. Thank you, everybody out there, all my Kannadiga audience who took out time and voted for me. Thanks a lot. ಯಾರದು? ಹಲೋ, ಯಾರಪ್ಪ ನೀನು? askme.com ಸರ್. askme.com. ನಿನ್ನೆ ನಾನು ಆಸ್ಕ್ ಮಾಡ್ತಾ ಇದ್ದೀನಿ. ನೀನೇನು ಈ ಪ್ರೋಗ್ರಾಮಲ್ಲಿ ಬಂದು ಇಂಟ್ರಪ್ಟ್ ಮಾಡ್ತಾ ಇದೆಯಾ? ನಿಮ್ಮ ಏನೇ ಕ್ವಶನ್ಸ್ ಇದ್ರೂ ಅದಕ್ಕೆ ನಾನು ಉತ್ತರ ಹೇಳ್ತೀನಿ ಸರ್. ಯಾವುದು? ಅದೇನು askme.com ಅಂದರೆ? ಸರ್ ಅದು ಏನು ಆಸ್ಕ್ ಮಾಡಿ ಸರ್. ಬಾಪ ಇಲ್ಲಿ ನೋಡಿ, ಪ್ರೇಕ್ಷಕರೆಲ್ಲ ಇದ್ದಾರೆ. ಒಂದು ಕ್ವಶನ್ ಕೇಳ್ತೀನಿ, ಆನ್ಸರ್ ಹೇಳ್ಬಿಡು. ಫಸ್ಟ್ ಇಯರು ಸೈಮಾ ಅವಾರ್ಡು ದುಬೈಲಿ ನಡೀತು. ಸೆಕೆಂಡ್ ಇಯರು ಸೈಮಾ ಅವಾರ್ಡು ಶಾರ್ಜಲ್ಲಿ ನಡೀತು. ಈ ಮೂರನೇ ವರ್ಷ ಯಾಕೆ ಮಲೇಷ್ಯಾಲೇ ನಡೀತಾ ಇದೆ?
ಬಿಕಾಸ್ ಮಲೇಷ್ಯಾ ಇಸ್ ಟ್ರೂಲಿ ಏಷ್ಯಾ. ಓಯ್ ಸೂಪರ್. ಸೊ ಅದು ಎಲ್ಲರಿಗೂ ಗೊತ್ತು, ಮಲೇಷ್ಯಾ ಇಸ್ ಟ್ರೂಲಿ ಏಷ್ಯಾ ಅಂತ. ಈಗ ನಾನೊಂದು ಕ್ವೆಶನ್ ಕೇಳ್ತೀನಿ. ಕೇಳಮ್ಮ. ಕನ್ನಡದಲ್ಲಿ ಎಷ್ಟೊಂದು ಚಾನೆಲ್ಸ್ ಇದೆ ತಾನೆ, ಆದ್ರೆ ಸೈಮಾ ಅವಾರ್ಡ್ಸ್ ಉದಯದಲ್ಲಿ ಮಾತ್ರ ಯಾಕೆ ಬರುತ್ತೆ? ಯಾಕೆಂದರೆ ಸೌತ್ ಇಂಡಿಯಾದಲ್ಲಿ ನಂಬರ್ 1 ನೆಟ್ವರ್ಕು ಸನ್ ನೆಟ್ವರ್ಕು. ಅದೇ ಥರ ಕರ್ನಾಟಕದಲ್ಲಿ ನಂಬರ್ 1 ಎಂಟರ್ಟೈನ್ಮೆಂಟ್ ಚಾನಲ್ಲು ಉದಯ ಟಿವಿ. ಸೂಪರ್. ಸೊ ಅದಕ್ಕೆ ಸೈಮಾ ಉದಯ ಟಿವಿ ಬರ್ತಾ ಇದೆ. ವೆರಿ ನೈಸ್. ಸೂಪರ್. ನೋಡಪ್ಪ, ನಿನ್ನ ಹತ್ರ ತಿಳ್ಕೊಳ್ಳೋಂಥ ಭಾಳ ಇದೆ, ಸ್ವಲ್ಪ ಮುಂದೆ ಬಾ. ಈಗ ನಾನು ಅರ್ಜೆಂಟಾಗಿ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಲೇಡೀಸ್ ಓರಿಯೆಂಟೆಡ್ ಸಿನಿಮಾ. ನಮಗೆ ಒಳ್ಳೊಳ್ಳೆ ಕಾಸ್ಟ್ಯೂಮ್ಸ್, ಟ್ರೆಂಡಿ ಆಗಿರೋ ಕಾಸ್ಟ್ಯೂಮ್ಸ್ ಬೇಕು, ಒಳ್ಳೆ ಡಿಸ್ಕೌಂಟ್ ಬೇಕು. ಬೆಂಗಳೂರಲ್ಲಿ ಏನು ಸಿಗುತ್ತೆ ಕರೆಕ್ಟಾಗಿ ಹೇಳು. ಲೇಡೀಸ್ ಟ್ರೆಂಡಿ ಕಾಸ್ಟ್ಯೂಮ್ಸ್ ವಿತ್ ಡಿಸ್ಕೌಂಟೆಡ್ ಡೀಲ್ಸ್ಗೆ ನೀವು asmi.com ಹೋಗಿ ಸರ್. ಅಷ್ಟೇ ಅಲ್ಲ, ಲೇಟೆಸ್ಟ್ ಗ್ಯಾಜೆಟ್ಸ್, ಲೇಡೀಸ್ ಜ್ಯುವೆಲರೀಸ್, ಹೋಟೆಲ್ ಆ್ಯಂಡ್ ರೆಸಾರ್ಟ್ಸ್ ಮತ್ತು ಹಾಲಿಡೇ ಪ್ಯಾಕೇಜಸ್ಗೆ ನೀವು asmi.com ಹೋಗಿ ಸರ್. ಯಾಕೆಂದರೆ ಎಲ್ಲ ಆಪ್ಸ್ನ ಮಹಾರಾಜ asmi.com. ಇಲ್ಲ ಆಪ್ಸ್ಗಳ ಮಹಾರಾಜ asmi.com. asmi.com. ತುಂಬ ಥ್ಯಾಂಕ್ಸು. ಪ್ರೇಕ್ಷಕರಿಗೆ ಒಳ್ಳೊಳ್ಳೆ ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ನಮಸ್ಕಾರ. ಮೈಕ್ರೋಮ್ಯಾಕ್ಸ್ ಸೈಮಾ ದ ಬೆಸ್ಟ್ ಆಕ್ಟರ್ ಇನ್ ನೆಗೆಟಿವ್ ರೋಲ್. ಈ ಅವಾರ್ಡ್ನ ಕೊಡೋದಕ್ಕೆ ಬರ್ತಾ ಇದ್ದಾರೆ ಶಾವರ್ ಅಲಿ ಹಾಗೂ ಪೂಜಾ ಚೋಪ್ರಾ. And the best actor in a negative role, Kannada, goes to Raghav Uday for the film Jayamana Maga. ಗುಡ್ ಈವ್ನಿಂಗ್ ಮಲೇಷ್ಯಾ, ಎಲ್ಲರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಾ ಇದೆ. ಇದು ನನಗೆ ಮೊದಲನೇ ಸತಿ ಸಿಗ್ತಾ ಇರೋ ಅವಾರ್ಡು. ಈ ಅವಾರ್ಡ್ನ ನಮ್ಮ ತಾಯಿ, ನಮ್ಮ ತಂದೆ ಹಾಗೂ ನನ್ನ ಪ್ರೀತಿಯ ಗುರು ದುನಿಯಾ ವಿಜಯ್ ಅವರಿಗೆ ಅರ್ಪಿಸ್ತಿದ್ದೀನಿ. ಜಯಮ್ಮನ ಮಗ ಸಿನಿಮಾಯಿಂದ ನನಗೂ ತುಂಬ ಒಳ್ಳೆಯದಾಗಿದೆ. ತುಂಬಾ ಖುಷಿ ಆಗ್ತಾ ಇದೆ ಈ ಅವಾರ್ಡ್ ತಗೊಳ್ಳೋಕ್ಕೆ. ಕಂಗ್ರಾಟ್ಸ್ ಉದಯ್, ಕಂಗ್ರಾಟ್ಸ್. ಇಲ್ಲ, ಈಗಿನ ಕಾಲದ ವಿಲನ್ಗಳೆಲ್ಲ ಅಷ್ಟೇ ಉದ್ದ ಇರ್ತಾರೆ ಅಂತ, ಯಾಕಂದರೆ ಕಾಮಿಡಿಯನ್ಸ್ ಎಲ್ಲ ಇಷ್ಟೇ ಗಿಡ್ಡವಾಗಿದ್ದಾರಲ್ಲ, ಅದಕ್ಕೋಸ್ಕರ. ನಿಮ್ಗೆ ಕರೆಕ್ಟಾಗಿ ಮ್ಯಾಚ್ ಆಗ್ತಾರೆ ಅವರು. ಹೈಟ್ ನೋಡಿ ಎಷ್ಟು, ನೀವು ಲೈಟ್ ಕಂಬ ಇದ್ದಂಗಿದ್ದೀರಾ, ಅವರು ಲೈಟ್ ಕಂಬ ಇದ್ದಂಗಿದ್ದಾರೆ. ಬಾಯ್ ಬಾಯ್ ಇರ್ಲಿ. ಅಲ್ಲ ಉದಯ್, ಒಂದು 2 ಡೈಲಾಗು ಜಯಮ್ಮನ್ ಮಗಂದು ಹಂಗೆ ಉದುರ್ಸು. ಜಲಕ 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 ಜಯಮ್ಮ. ನೀನಿನ್ನು ಬದುಕಿದೀಯಾ? ಥ್ಯಾಂಕ್ ಯು ವೆರಿ ಮಚ್. Now it's time for Micromax Saima Best Lyricist Award. ಈ ಅವಾರ್ಡ್ ನ ಕೊಡೋದಕ್ಕೆ ಬರ್ತಾ ಇದ್ದಾರೆ ವಿಬ್ರಿ ಮೀಡಿಯಾದ ಡೈರೆಕ್ಟರ್ ವಿಜಯ ಮಂದಾನಿ ಹಾಗೂ ಮಹೇಶ್ವರಿ ಅವರು. ಎಸ್. The best lyrics Kannada goes to Pawan Vadiyar for film Googly. ಎಲ್ಲರಿಗೂ ನಮಸ್ಕಾರ. ಇಟ್ಸ್ ಸರ್ಪ್ರೈಸ್ ಅವಾರ್ಡ್ ಸೀರಿಯಸ್ಲಿ. ನನ್ನೆಲ್ಲ ಚಿತ್ರ ತಂಡಕ್ಕೂ ಮತ್ತು ನಮ್ಮ ಸಾಂಗ್ನ ತುಂಬ ಚೆನ್ನಾಗಿ ಪ್ರಮೋಟ್ ಮಾಡಿದಂಥ ಡಿಬಿಟ್ಸ್ ಕಂಪ್ನಿಗೂ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್. Let's move on to the next category, Red Bus Best Music Director Award. My Seat My Bus. ಸಾಧು ಸರ್, Yes, sir. ಇದು ನಿಮ್ಮ ಕ್ಯಾಟಗರಿ. ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಕ್ಯಾಟಗರಿ. ಹೌದು, ನೀವು ಮರ್ತಿದ್ದೀರಾ ಅನ್ಕೊಂಡೆ. ಮ್ಯೂಸಿಕ್ನ ನಾನು ಮರೆಯೋದ? ನನ್ನನ್ನು ಬೇಕಾದ್ರೆ ನಾನು ಮರಿತೀನಿ, ಮ್ಯೂಸಿಕ್ನ ನಾನು ಮರೆಯಲ್ಲ. ಮ್ಯೂಸಿಕ್ ನಮ್ಮೆಲ್ಲರ ಜೀವಾಳ, ನಮಗೂ ಜೀವಾಳ. ಖಂಡಿತ. ಸೊ ಈ ಅವಾರ್ಡ್ ನ ಕೊಡೋದಕ್ಕೆ ಬರ್ತಾ ಇದ್ದಾರೆ ಮಿಸ್ಟರ್ ಡ್ಯಾನನ್ ಕ್ರಿಸ್ತದಾಸ್, ನ್ಯಾಷನಲ್ ಹೆಡ್ ಸೇಲ್ಸ್ ಅಂಡ್ ಇನ್ವೆಂಟರಿ redbus.in, ಹಾಗೂ ಮುತ್ತು ಮುಖದ ಅಮೂಲ್ಯ. Best Music Director for Kannada, V. Hari Krishna. ಬೆಸ್ಟ್ ಮ್ಯೂಸಿಕ್ ಬುಲ್ಬುಲ್ಗೆ ಅವಾರ್ಡ್ ತೊಗೊಂಡಿದ್ದೀರಾ ಹರಿಕೃಷ್ಣ ಅವರೇ, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಗುಡ್ ಈವ್ನಿಂಗ್ ಎವ್ರಿವನ್.
ಎಲ್ಲ ಅವಾರ್ಡು ನಾನು ತೊಗೊಂಡಿರೋದು ತುಂಬ ಖುಷಿಯಿಂದ ತೊಗೊಂಡಿದ್ದೀನಿ. ಇದು ತುಂಬ ಹೆಮ್ಮೆ ಅನಿಸುತ್ತೆ ಬುಲ್ಬುಲ್ ಅನ್ನೋ ಸಿನಿಮಾ. ಕಾರಣ ತೂಗುದೀಪ ಅನ್ನೋ ಒಂದು ಸಂಸ್ಥೆ ನಮ್ಮ ಟೆಕ್ನಿಷಿಯನ್ಸ್ನ ಪ್ರೊಡ್ಯೂಸರ್ ಮಾಡಿದ್ದು, ನನ್ನ ಒಂದು ಆಡಿಯೋ ಕಂಪ್ನಿ ಓನರ್ ಮಾಡಿದ್ದು, ಇದೆಲ್ಲ ಜವಾಬ್ದಾರಿ ಜೊತೆಗೆ ಸಿನಿಮಾ ಹಿಟ್ಟಾಗಿರೋದು. ಸೊ ಇದಷ್ಟು ಖುಷಿ ಇದೆ. ಥ್ಯಾಂಕ್ ಯು ಸೈಮಾ. ಇಡೀ ಬುಲ್ಬುಲ್ ಟೀಮ್ಗೆ ಹರಿಕೃಷ್ಣ ಅವರು ಧನ್ಯವಾದಗಳನ್ನ ಅರ್ಪಿಸ್ಬಿಟ್ರು. ಗಾಡ್ ಥ್ಯಾಂಕ್ ಯು ವೆರಿ ಮಚ್ ಹರಿಕೃಷ್ಣ. ಕಂಗ್ರ್ಯಾಚುಲೇಷನ್ಸ್. ಮೊದಲು ಸೈಮಾಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನನಗೆ ಬುಲ್ಬುಲ್ ಚಿತ್ರಕ್ಕೆ ಬಂದಿರೋದಕ್ಕೆ. ಬುಲ್ಬುಲ್ ಅನ್ನೋ ಚಿತ್ರ ನನ್ನ ದರ್ಶನ್ ಸರು ಮತ್ತು ದಿನಕರ್ ಸರ್ ನಿರ್ಮಾಪಕನಾಗಿ ಮಾಡಿರೋ ಚಿತ್ರ. ನಾವೊಂದು ಆಡಿಯೋ ಕಂಪ್ನಿ ಓಪನ್ ಮಾಡಿದ್ವಿ, ಒಂದು ಡಿಸ್ಟ್ರಿಬ್ಯೂಷನ್ ಕಂಪ್ನಿ ಓಪನ್ ಮಾಡಿದ್ವಿ. ಎಲ್ಲ ಆದಂಥ ಒಂದು ಚಿತ್ರ ಅದು. ತುಂಬ ಒಳ್ಳೆ ಕನಸುಗಳು ನನಸಾಗಿದ್ದ ಚಿತ್ರ ಅದು. ಆ ಚಿತ್ರಕ್ಕೆ ನಮಗೆ ಅವಾರ್ಡ್ ಬಂದಿದೆ. ಸೊ ಇಡೀ ತಂಡಕ್ಕೆ ಅದು ಅವಾರ್ಡ್ ಬಂದಂಗೆ, ಅದು ಬುಲ್ಬುಲ್ ತಂಡಕ್ಕೆ. ಸೊ ತುಂಬ ಖುಷಿ ಇದೆ. ಥ್ಯಾಂಕ್ ಯು ಸೈಮಾ, ಥ್ಯಾಂಕ್ ಯು ಅವರು. ರೆಡ್ ಬಸ್ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಅವಾರ್ಡ್, ಮೈ ಸೀಟ್ ಮೈ ಬಸ್ ಫಾರ್ ತಮಿಳ್. ಈ ಅವಾರ್ಡ್ ನ ಕೊಡೋದಕ್ಕೆ ಬರ್ತಾ ಇದ್ದಾರೆ ಮಿಸ್ಟರ್ ಡ್ಯಾನನ್ ಕ್ರಿಸ್ತದಾಸ್, ನ್ಯಾಷನಲ್ ಹೆಡ್ ಸೇಲ್ಸ್ ಅಂಡ್ ಇನ್ವೆಂಟರಿ redbus.in, ಹಾಗೂ ಮುತ್ತು ಮುಖದ ಅಮೂಲ್ಯ. So the Red Bus Best Music Director Tamil goes to Anirudh for Ether Nature. ಅನಿರುದ್ಧ್ ಅವರು ಬರದೇ ಇರೋ ಕಾರಣ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಅವಾರ್ಡ್ನ ಶಿವಕಾರ್ತಿಕೇಯನ್ ಅವರು ತಗೊಂತಾ ಇದ್ದಾರೆ. But it happened. எல்லாமே வந்து the credit goes to Dhanush and my hero, my brother Shivakarthikeyan. ಏನು ಸರ್ ಇದು? ಮ್ಯೂಸಿಕ್ ಡೈರೆಕ್ಟರ್ ಹೆಂಗೆ ಮಾಡ್ತಾರೋ ಅದೇ ಥರ ಬಾಡಿ ಲ್ಯಾಂಗ್ವೇಜ್ನ ಇವ್ರು ಮಾಡಿ ತೋರಿಸ್ತಾ ಇದ್ದಾರೆ. ಇವರು ಮಿಮಿಕ್ರಿ ಆರ್ಟಿಸ್ಟು ಕೂಡ ರಜನಿಕಾಂತ್ ಥರನು ಮಾತಾಡ್ತಾರೆ, ಬೇರೆ ಎಲ್ಲರ ಥರನೂ ಆ್ಯಕ್ಟ್ ಮಾಡಿ ತೋರಿಸ್ತಾರೆ. ಅದಕ್ಕೆ ಇಷ್ಟೊಂದು ಫೇಮಸ್ ಆಗಿಬಿಟ್ಟಿದ್ದಾರೆ ಸರ್. ತುಂಬ ಥ್ಯಾಂಕ್ಸ್ ಸರ್ ಕಾರ್ತಿಕೇಯನ್ ಸರ್, ಥ್ಯಾಂಕ್ ಯು. ರೆಡ್ ಬಸ್ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್, ಮೈ ಸೀಟ್ ಮೈ ಬಸ್ ಫಾರ್ ತೆಲುಗು. ಈ ಅವಾರ್ಡ್ ನ ಕೊಡೋದಕ್ಕೆ ಬರ್ತಾ ಇದ್ದಾರೆ ಮಿಸ್ಟರ್ ಡ್ಯಾನನ್ ಕ್ರಿಸ್ತದಾಸ್, ನ್ಯಾಷನಲ್ ಹೆಡ್ ಸೇಲ್ಸ್ ಅಂಡ್ ಇನ್ವೆಂಟರಿ redbus.in, ಹಾಗೂ ಮಹೇಶ್ವರಿ ಅವರು. Best Music Director Telugu goes to Devi Sri Prasad for Atharinti.